ಲರ್ನಿಂಗ್ಗೆ ಒಂದು ನಾವು ಮೊದಲ ಇರ್ತಕ್ಕಂಥ ಸ್ಟೆಪ್ ಅಂತಾನೆ ಹೇಳ್ಬೋದು. ಸೂಪರಾ, ನಿಂಗೆ ಇಷ್ಟ ಆಯ್ತಾ? ಆಫ್ ಮಾಡಿ ಇಟ್ಬಿಟ್ರೆ ನಿಮಗೆ ಯಾವಾಗ ಬೇಕು ಆನ್ ಮಾಡಿಕೊಂಡು ನೀವು ಅದ್ರ ಜೊತೆ ಕನ್ವರ್ಸೇಷನ್ ಮಾಡ್ತಾ ಇದ್ರೆ ಅದನ್ನು ನೋಡಿ ಅವರು ಏನು ಎತ್ತ ಅಂತ ತಿಳ್ಕೊಳ್ಳೋದಕ್ಕೆ ಕ್ಯೂರಿಯಾಸಿಟಿ ಬರುತ್ತೆ ಅವ್ರಿಗೆ ಏನು ಅಂತೇಳಿ. ನನ್ನ ಮಗಳು ಒಂದು 2-3 ಸರಿ ಮಾಡಿದ್ರಿಂದ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವು ನೋಡ್ತಾ ಇದ್ದೀರಾ ಅಕ್ಕರೆಯಿಂದ ಕಾವ್ಯ ವ್ಲಾಗ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯ ಕಾವ್ಯ. ಸೊ ಇವತ್ತಿನ ವ್ಲಾಗಲ್ಲಿ ಏನಪ್ಪ ಅಂದರೆ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ, ಆದರೂ ನಾನು ಹೇಳ್ತೀನಿ. ಸೊ 6 ಮಂತ್ ಪ್ಲಸ್ ಬೇಬೀಸ್ಗೆ ಸ್ವಲ್ಪ ಟಾಯ್ಸ್ಗಳನ್ನ ಯೂಸ್ ಮಾಡಿದ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ. 6 ಮಂತ್ ಪ್ಲಸ್ ಬೇಬೀಸ್ಗೆ ಸ್ವಲ್ಪ ಟಾಯ್ಸ್ನ ಇಂಟ್ರಡ್ಯೂಸ್ ಮಾಡೋದ್ರಿಂದ ಅವರಿಗೆ ಅವೇರ್ನೆಸ್ ಅಂದರೆ ಏನಂದರೆ ದೊಡ್ಡದಾಗಲ್ಲ, ಸೊ ಚಿಕ್ಕದಾಗಿ ಅವರು ಸೌಂಡ್ನ ಅಬ್ಸರ್ವ್ ಮಾಡಿರೋದಾಗಿರ್ಬೋದು, ಆ್ಯಂಡ್ ಏನೋ ಒಂದು ಅಟ್ರಾಕ್ಟಿವ್ ಆಗೋ ಥರ ಆಗಿರ್ಬೋದು, ಒಂದು ಐಡೆಂಟಿಫೈ ಮಾಡೋ ಥರ ಆಗಿರ್ಬೋದು, ಅಥವಾ ಕಲರ್ ಐಡೆಂಟಿಫೈ ಅಂದರೆ ಅದು ಏನು ಏನು ಅನ್ನೋ ಕುತೂಹಲಗಳು ಬರುತ್ತೆ ಮಕ್ಕಳಿಗೆ. ಸೊ ಆ ಥರ 6 ಮಂತ್ ಪ್ಲಸ್ ಬೇಬೀಸಿಂದ ಎಷ್ಟು ವರ್ಷದವರೆಗಾದ್ರೂ ಕೂಡ ಇದನ್ನು ಇದು ಮಾಡ್ಬೋದು. ಸೊ ನಾ ಹೇಳಬೇಕಂದ್ರೆ 6 to 1 year ಅಥವಾ 2 yearವರೆಗೂ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರು. ಆಮೇಲೆ ಮಕ್ಕಳಿಗೆಲ್ಲ ಗೊತ್ತಾಗೇ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಟಾಯ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತಿದ್ದೀನಿ. ನಾನು ನನ್ನ ಮಗಳಿಗೆ ಏನೇನು ತೊಗೊಂಬಂದಿದ್ದೀನಿ ಅದನ್ನು. ಸೊ ನಿಮಗೂ ಕೂಡ ನಿಮ್ಮ ಮಕ್ಳಿಗೂ ಹೆಲ್ಪ್ ಆಗ್ಬೋದು. ಸೊ ಏನಾಗುತ್ತೆ, ನಾವು ಬರೀ ನಾವೇ ಮಾತಾಡಿಕೊಂಡು ನಾವೇ ಇದು ಮಾಡ್ತಿದ್ರೆ ಅವ್ರುಗಳಿಗೆ ಸ್ವಲ್ಪ ಅಷ್ಟು ಬೇಗ ಅರ್ಥ ಆಗಲ್ಲ. ಸೊ ಈ ಥರದ್ದೆಲ್ಲ ನೋಡಿದಾಗ ಅವ್ರು ಕಲಿಬೇಕು ಅನಿಸುತ್ತೆ. ಹೇಳ್ತಾರಲ್ಲ, ನೋಡಿ ಕಲಿ ಆಡಿ ತಿಳಿ ಅಂತಲೂ ಏನೋ ಒಂದು ವರ್ಡ್ ಇದೆ. ಸೊ ಹಾಗೆ ಮಕ್ಕಳಿಗೆ ನಾವು ಏನೇನು ಇಂಟ್ರಡ್ಯೂಸ್ ಮಾಡಿಸ್ತೀವಿ ಅದರಿಂದ ಅವ್ರುಗಳಿಗೂ ಒಳ್ಳೆಯದೇ ಆಗುತ್ತೆ ಹೊರತು. ನೋಡಿರ್ಬೋದು, ಈಗ 4 ಮಂತ್ ಬೇಬಿ ಆ್ಯಕ್ಚುಲಿ ಏನದು ಫ್ಲ್ಯಾಶ್ ಕಾರ್ಡ್ ಬರುತ್ತಲ್ಲ, ಅದರಲ್ಲಿ ರೆಕಾರ್ಡ್ ಮಾಡಿದೆ, ವರ್ಡ್ ರೆಕಾರ್ಡ್ ಮಾಡಿದೆ ಅಂತೇಳಿ. ಸೊ ಹಾಗೆ 5 ಫಿಂಗರ್ಸ್ ಇದೆ ನೋಡಿ, ಎಲ್ಲ ಫಿಂಗರ್ಸು ಒಂದೇ ಥರ ಇರಲ್ಲ, ಡಿಫ್ರೆಂಟ್ ಇದೆ ಫಿಂಗರ್ಸು. ಸೊ ಹಾಗೇ ಎಲ್ಲ ಮನುಷ್ಯ ಅಂದಮೇಲೆ ಮಕ್ಕಳು ಅಂತಲ್ಲ ದೊಡ್ಡವರೇ ಆಗಲಿ ಎಲ್ಲರಿಗೂ ಒಂದೊಂದು ಟ್ಯಾಲೆಂಟ್ ಇರುತ್ತೆ. ಸೊ ಮಕ್ಕಳಿಗೆ ಈ ಮಗು ನನಗೆ ಇದು ಮಾಡ್ತಾಯಿದೆ, ಈ ಮಗು ಮಾಡ್ತಾಯಿಲ್ಲ, ಆ ಮಗು ಅದು ಮಾಡ್ತಾಯಿದೆ, ಈ ಮಗು ಇದು ಮಾಡ್ತಾಯಿಲ್ಲ ಅಂತ ಯಾರಿಗೂ ಕಂಪೇರ್ ಮಾಡೋಕ್ಕೆ ಹೋಗಬಾರ್ದು. ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟನ್ನು ನಾವು ಟ್ರೈ ಮಾಡ್ಬೋದು, ನಮ್ಮ ಬೆಸ್ಟನ್ನ ನಾವು ಕೊಡ್ಬೋದು. ಬಟ್ ಮಕ್ಕಳುಗಳಿಗೆ ತುಂಬ ಶಾರ್ಪ್ ಇರೋರು ಇರ್ತಾರೆ, ತುಂಬ ಸ್ಲೋ ಇರೋರು ಇರ್ತಾರೆ, ಸ್ವಲ್ಪ ಮಧ್ಯದಲ್ಲಿರೋರು ಇರ್ತಾರೆ. ಸೊ ಹಾಗಿರುತ್ತೆ. ನಾವು ಮಕ್ಕಳಿಗೆ ಹೇಗೆ ನಾವು ಕಲಿಸ್ತೀವಿ ಅಥವಾ ಹೇಗೆ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ಮಕ್ಕಳು ಇದಾಗ್ತಾ ಹೋಗ್ತವೆ. ಸೊ ಮಕ್ಕಳು 1 yearವರೆಗೂ ಸ್ವಲ್ಪ ಅಬ್ಸರ್ವೇಷನಲ್ಲಿ ಇರ್ತಾರೆ, ನೋಡ್ತಿರ್ತಾರೆ ಎಲ್ಲನೂ, ಏನೇನು ಆಗ್ತಿದೆ ಏನೇನು ಬಿಡ್ತಿದೆ ಅಂತೆಲ್ಲ. ಅದರಿಂದ ಅವರು ಕಲಿಯೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನಾವು ಏನು ಮಾಡ್ತೀವಿ ಅದನ್ನು ರಿಪೀಟ್ ಮಾಡ್ತಾರೆ ಒಂದೊಂದು ಸಾರಿ. ಹೇಳಬೇಕಂದ್ರೆ ಈಗ ಯಾರಿಗಾದ್ರೂ ಒಂದು ಹೊಡೆದ್ರೆ ಹೋಗಿ ಹೊಡೆಯೋದು 6 ಮಂತ್ ಅಲ್ಲ, 1 year ಆದಮೇಲೆ ಹೇಳ್ತಾ ಇರೋದು. ಸೊ ಅದೇ ಥರ ಹೆಲ್ಪ್ ಆಗ್ಬೋದು ಈ ಟಾಯ್ಸಸ್ ಎಲ್ಲ ನಿಮಗೆ ಅಂತ ಹೇಳಿ ನಾನು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ. ಸೊ ಇಷ್ಟ ಆದರೆ ಕೊನೆ ತನಕ ನೋಡಿ, ಇಷ್ಟ ಆದರೆ ಲೈಕ್ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡೋದನ್ನು ತಿಳಿಸಿ. ನಿಮಗೂ ಯೂಸ್ಫುಲ್ ಆಯಿತಾ, ಅಂದರೆ ಯಾವ ಟಾಯ್ ಚೆನ್ನಾಗಿದೆ ಅಂತೇಳಿ. ಆ್ಯಂಡ್ ಟಾಯ್ಸ್ಗಳದ್ದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ಸ್ವಲ್ಪ ಲೇಟ್ ಆದ್ರೂ ಲಿಂಕ್ಸ್ಗಳನ್ನ ನಾನು ಆ್ಯಡ್ ಮಾಡ್ತೀನಿ. ಸೊ ಬಿಕಾಸ್ ಏಕೆಂದರೆ ಅಪ್ಲೋಡ್ ಮಾಡಬೇಕು ಅದು ಇದು ಅಂತೆಲ್ಲ ಆದಾಗ ಇಮಿಡಿಯೇಟ್ ಲಿಂಕ್ ಇರೋಲ್ಲ. ಒಂದೊಂದ್ಸರಿ ಟೈಮ್ ಇದ್ದಾಗ ನಾನು ಮಾಡಿರ್ತೀನಿ, ಇಲ್ಲ ಅಂದರೆ ಸ್ವಲ್ಪ ಲೇಟ್ ಆಗಿರುತ್ತೆ ಅಷ್ಟೇ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ನೀವು ಇಲ್ಲ ನನಗೆ ಲಿಂಕ್ ಅಂತ ಕಮೆಂಟ್ ಮಾಡಿದ್ರೂ ಕೂಡ ನಾನು ನಿಮಗೆ ಲಿಂಕ್ ಶೇರ್ ಮಾಡ್ತೀನಿ. ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಹೋಗಿ ಹುಡ್ಕೋಕ್ಕಾಗಿಲ್ಲ ಗೊತ್ತಾಗಿಲ್ಲ ಅಂದಾಗ ನಾನು ಲಿಂಕ್ನ ನಿಮಗೆ ಶೇರ್ ಮಾಡ್ತೀನಿ. ಸೊ ವಿತೌಟ್ ಫರ್ದರ್ ಡಿಲೇ ಯಾವ ಟಾಯ್ಸ್ ಇದೆ ಅಂತ ನೋಡೋಣ ಬನ್ನಿ. ಸೊ ಫಸ್ಟ್ನೇದಾಗಿ ಈ ಥರದ್ದು ಚಿಕ್ಕ ಮಕ್ಕಳಿದ್ದಾಗ ಯಾವುದೇ ಥರ ಗ್ಯಾಜೆಟ್ಸ್ ಕೊಡದೆ, ಮೀನ್ಸ್ ಬೇರೆ ಥರದ ಆಟ ಆಡೋಕ್ಕೆ ಕೊಡದೆ ಈ ಥರ ಎಲ್ಲ ಕೊಟ್ಟರೆ ತುಂಬ ಚೆನ್ನಾಗಿ ಆಡ್ತಾರೆ ಮಕ್ಕಳು. ಇದಂತೂ ತುಂಬ ಚೆನ್ನಾಗಿದೆ. ಸೊ ಸೌಂಡು ಕೂಡ ತುಂಬ ಚೆನ್ನಾಗಿದೆ. ಇದರಲ್ಲಿ ಸ್ಟಿಕ್ ಬರುತ್ತೆ, ಇನ್ನೊಂದು ಎಲ್ಲೋ ಹಾಕ್ಬಿಟ್ಟಿದ್ದಾಳೆ, ಹುಡ್ಕೋಕ್ಕಾಗ್ತಿಲ್ಲ. ಗಿಟಾರ್ ಥರನೇ, ಬಟ್ ತುಂಬ ಮ್ಯೂಸಿಕ್ ಚೆನ್ನಾಗಿ ಬರುತ್ತೆ. 2ರಲ್ಲಿ ಆಡಿದಾಗಂತೂ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಮಾಡಿದಾಗ ಮಕ್ಕಳು ಕೇಳಿಸ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಅವರು ಕಾನ್ಷಿಯಸ್ ಆಗಿರ್ತಾರೆ, ಮೀನ್ಸ್ ಏನೋ ಸೌಂಡ್ ಆಗ್ತಿದೆ ಏನು ಅಂತೆಲ್ಲ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ತುಂಬಾ ವರ್ಕ್ ಆಗುತ್ತೆ. ಸೊ ಮಕ್ಕಳಿಗೆ
ನಾವೇನಾದರೂ 6 ಮಂತ್ ಆದಮೇಲೆ ಅವ್ರ ಆ್ಯಕ್ಟಿವಿಟೀಸ್ನ ನಾವು ಕಂಡುಹಿಡಿಬೇಕಂದ್ರೆ ಈ ಥರ ಸೌಂಡ್ಸ್ ಆ ಥರ ಸಮಥಿಂಗ್ ಎಲ್ಲ ಮಾಡಿ ತುಂಬ ಲೌಡಾಗಿರೋದಕ್ಕಿಂತ ಈ ಥರ ಮಾಡಿದಾಗ ಅವ್ರಿಗೆ ಒಂದು ಸ್ವಲ್ಪ ತುಂಬ ಚೆನ್ನಾಗಿ ಮೆಮೊರಿ ಕೇಳಿಸ್ಕೊಳ್ಳೋದಾಗಲಿ ಅಥವಾ ಅಬ್ಸರ್ವ್ ಮಾಡೋದಾಗಲಿ ಎಲ್ಲಾಗ್ತಿದೆ ಏನಾಗ್ತಿದೆ ಅನ್ನೋದನ್ನು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಇದ್ರದ್ದು ಕೂಡ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇನ್ನೊಂದು ಮಿನಿ ರೋಬೋಟ್ ಅಂತಲೇ ಹೇಳ್ಬೋದು, ಗ್ಯಾಲಕ್ಸಿ ಅಂತ ಹೇಳಿ. ಸೊ ಇದು ಅಷ್ಟೇ ನೋಡೋದಕ್ಕೆ ಇಷ್ಟು ಚಿಕ್ಕದಾಗಿದೆ. ಚಾರ್ಜಬಲ್ ಆ್ಯಂಡ್ ವೈರ್ ಕೂಡ ನೀವು ಚಾರ್ಜ್ ಹಾಕೊಬೋದು ಆ್ಯಂಡ್ ಸ್ವಿಚ್ ಹಾಕಿ ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ರಿಮೋಟ್ ಕಂಟ್ರೋಲ್ ಕೂಡ, ರಿಮೋಟಲ್ಲೂ ಕೂಡ ಇದನ್ನು ಯೂಸ್ ಮಾಡ್ಬೋದು. ಇದು ಹೇಗಾಗುತ್ತೆ ಏನು ಕಲರ್ಸ್ನೆಲ್ಲ ನಾನು ಅದನ್ನು ನಿಮ್ಗೆ ಹಾಕಿ ತೋರಿಸ್ತೀನಿ. ಸೊ ಇದನ್ನು ಟರ್ನ್ ಮಾಡ್ತಿರ್ಬೋದು, ಹೀಗೆ ಇಟ್ಕೊಂಡು ನಾವು ಮೇಲೆ ಕೆಳಗೆ ಸೈಡು ಲೆಫ್ಟು ರೈಟು ಲೈಕ್ ಅಪ್ ಡೌನು ಆ ಥರ ಎಲ್ಲ. ಸೊ ಅದು ನಮಗೆ ಗೋಡೆ ಮೇಲೆ ಪ್ರೊಜೆಕ್ಟ್ ಆಗ್ತಾ ಇರುತ್ತೆ. ಗ್ಯಾಲಕ್ಸಿ ಪ್ರೊಜೆಕ್ಟರ್ ಅಂತಲೇ ಹೇಳ್ತಾರೆ ಇದನ್ನು. ಸೊ ಇದು ಗೋಡೆ ಮೇಲೆಲ್ಲ ಒಂಥರ ರೇಡಿಯೇಷನ್ ಲೈಟ್ ಥರ ಇದಾಗುತ್ತೆ. ಬಟ್ ರೇಡಿಯೇಷನ್ ಅಲ್ಲ, ಮಕ್ಕಳಿಗೆ ಯಾವುದೇ ಥರದ ಪ್ರಾಬ್ಲಮ್ ಆಗೋಲ್ಲ. ಸೊ ಅವಾಗ ಇದು ನೋಡಿಕೊಂಡು ಮಕ್ಕಳು ನೈಟ್ ಮಲಗುವಾಗಲಿ ಅಥವಾ ಅವ್ರಿಗೊಂದು ಮಲಗೋದಕ್ಕೆ ಮತ್ತು ಕಲರ್ಸ್ಗಳನ್ನ ನೋಡೋದಕ್ಕೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದು ಅಷ್ಟೇ ಮಿನಿ ರೋಬೋಟ್ ಅಲ್ಲ. ಸೊ ಅದು ಕೂಡ ಹೆಲ್ಪ್ ಆಗುತ್ತೆ. ರೋಬೋಟ್ ಥರ ಕಾಣಿಸ್ತಿದೆ. ಅದೇನೇ ಹೇಳ್ತಾರಲ್ಲ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂಥೇಳಿ. ಸೊ ತುಂಬಾ ಕಲರ್ಸ್ ಆ್ಯಂಡ್ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ಮಕ್ಕಳಿಗೆ ನಿದ್ದೆ ಮಾಡೋದಕ್ಕೆ ಯೂಶ್ವಲಿ ಹೆಲ್ಪ್ ಮಾಡುತ್ತೆ. ಸೊ ಅವ್ರ ಕಲರ್ನ ನೋಡ್ತಾ ಆ ಥರ ಏನಾದರೂ ಟರ್ನ್ ಆಗ್ತಿದ್ರೆ ಮತ್ತು ಗೋಡೆ ಮೇಲೆಲ್ಲ ನೀವು ಇದನ್ನು ಮಾಡ್ಬೋದು. ನಾನು ತೋರಿಸ್ತೀನಿ ನಿಮಗೆ ಹೇಗೆ ಅಂತ. ಸೊ ಇದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ನೋಡಿ, ಇದು ಆನ್ ಮಾಡಿದಾಗ ಈ ವೂಲ್ ಥರ ಕಾಣಿಸ್ತಿದೆಯಲ್ವ, ಅದರಿಂದ ನಮಗೆ ಇದಾಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ನಾವು ಇದನ್ನು ಮೇಲೆಲ್ಲ ಟರ್ನ್ ಮಾಡಿದಾಗ ಕಲರ್ ಹೇಗಾಗುತ್ತೆ ಅನ್ನೋದನ್ನು ಲೈಟ್ ಆಫ್ ಮಾಡಿಬಿಟ್ಟು ತೋರಿಸ್ತೀನಿ. ಸೊ ಈ ಥರ ಕಲರ್ಸ್ ಆಗ್ತಿರುತ್ತೆ ಆ್ಯಂಡ್ ವೇಯಿ ಆಗ್ತಿರುತ್ತೆ. ನಾವೇನಾದರೂ ರೊಟೇಟ್ ಮಾಡಿದ್ರೆ ರೊಟೇಟ್ ಆಗೋ ಥರ ಆಗುತ್ತೆ. ಒಂದೇ ಕಡೆ ಸ್ಟಿಕ್ ಮಾಡಿದ್ರೆ ಒಂದೇ ಕಡೆ ಇದಾಗ್ತಿರುತ್ತೆ. ಕಲರ್ಸ್ ನೋಡಿ ಅವಾಗವಾಗ ಚೇಂಜ್ ಆಗ್ತಾ ಇರುತ್ತೆ. ನಾವು ಕೈಲಿ ರಿಮೋಟ್ ಇಟ್ಕೊಂಡು ಕೂಡ ನಾವು ಚೇಂಜ್ ಮಾಡ್ತಿರ್ಬೋದು. ಸೊ ಯಾವ್ಯಾವ ಕಲರ್ ಬೇಕು ಅಥವಾ ಏನು ಅಂತ ಬೇಕಾದಾಗ. ಸೊ ಮಕ್ಕಳು ಕಲರ್ನೂ ಕೂಡ ಈಸಿಯಾಗಿ ಇದು ಮಾಡ್ತಾರೆ, ಏನೋ ಇದೆ ಅಂತೇಳಿ ಅವ್ರಿಗೂ ಒಂಥರ ಕ್ಯೂರಿಯಸ್ ಆಗುತ್ತೆ. ಅದಾದಮೇಲೆ ಅವ್ರು ಮಲ್ಗೋದಕ್ಕೂ ಹೆಲ್ಪ್ ಆಗುತ್ತೆ. ನೋಡಿ, ಸೋ ಮೆನಿ ಕಲರ್ಸ್ ಚೇಂಜ್ ಆಗುತ್ತೆ. ಬ್ಲೂ, ಪರ್ಪಲ್, ಗ್ರೀನ್ ಆ ಥರದ್ದೆಲ್ಲ ನೀವು ನೋಡ್ತಿದ್ರಲ್ವ, ಇಷ್ಟು ಕಲರ್ಗೂ ಕೂಡ ಟರ್ನ್ ಆಗುತ್ತೆ ಅದು. ಸೊ ಆ್ಯಂಡ್ ಡಿಫ್ರೆಂಟಾಗಿ ಟರ್ನ್ ಆಗ್ತಿರುತ್ತೆ, ಮೀನ್ಸ್ ಕಲರ್ ಚೇಂಜ್ ಆಗ್ತಿರುತ್ತೆ. ಸೊ ಒಂಥರ ಸ್ಮೋಕಿ ಥರ, ಒಂಥರ ಡಾಟ್ಸ್ ಥರ, ಒಂಥರ ಸ್ಕೈ ನೋಡಿದ್ರೆ ಏನೋ ಒಂಥರ ಸ್ಟಾರ್ಸ್ ಎಲ್ಲ ಇರುತ್ತಲ್ವ, ಆ ಥರ ಇರುತ್ತೆ. ಸೊ ನೋಡೋದಕ್ಕೂ ಒಂಥರ ಚೆನ್ನಾಗಿರುತ್ತೆ. ಟರ್ನ್ ಆಗುವಾಗೆಲ್ಲ ಏನೋ ಒಂಥರ ಹೋಗ್ತಾ ಇದೆ, ಅದನ್ನು ಕ್ಯಾಚ್ ಮಾಡಬೇಕು ಅನ್ನೋ ಕ್ಯೂರಿಯಾಸಿಟಿ ಮಕ್ಳಿಗೆ ಬರುತ್ತೆ. ಸೊ ಏನೋ ಒಂಥರ ಅಟ್ರಾಕ್ಷನ್ ಆಗಿ ಅದನ್ನು ಅಬ್ಸರ್ವ್ ಮಾಡ್ತಿರ್ತಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನೂ ಒಂದು ಕಾರ್ನ ತರಿಸಿದೆ. ಕಾರು ಕೂಡ ತುಂಬ ಚೆನ್ನಾಗಿದೆ. ರೋಬೋಟ್ ಕಾರ್ ಅಂತಲೇ ಹೇಳ್ತಾರೆ. ಇದು ನೋಡೋದಕ್ಕೆ ಕಾರ್ ಥರ ಕಾಣಿಸ್ತಿದೆ. ಇದಕ್ಕೆ ಸೆಲ್ ಬೇಕಾಗುತ್ತೆ. ಸೆಲ್ಲಿಂದ ಆನ್ ಮಾಡಿದ್ರೆ ಇದು ಹೇಗಾಗುತ್ತೆ ಅನ್ನೋದನ್ನು ಕೂಡ ನಾನು ಹೇಳ್ತೀನಿ. ಇದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ಕಾರ್ ವಿತ್ ರೋಬೋಟ್ ಅಂತಲೇ ಹೇಳ್ಬೋದು. ಸೊ ನೋಡೋದಕ್ಕೆ ಇಷ್ಟಾಗಿದೆ. ಇವು ನಮಗಂತೂ ಟಾಯ್ಸೇ ಇರಲಿಲ್ಲ ಹೇಳಬೇಕಂದ್ರೆ. ಈಗ ಎಷ್ಟೊಂದು ಟಾಯ್ಸ್ಗಳಿದೆ. ಆಡೋಕ್ಕೆ ಮಕ್ಳಿಗಿದಿಲ್ಲ, ಮೊಬೈಲು ಟಿ ವಿ ಅಂತ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ಸೊ ಇದು ಅಷ್ಟೇ ನೋಡೋದಕ್ಕೆ ಚಿಕ್ಕದು, ಬಟ್ ತುಂಬಾ ದೊಡ್ಡ ಕೆಲಸ ಮಾಡುತ್ತೆ. ಇದಕ್ಕೆ 3 ಅಥವಾ 4 ಶೆಲ್ ಬೇಕಾಗುತ್ತೆ. ಮತ್ತು ಇದು ಮ್ಯೂಸಿಕ್ ಕೂಡ ಬರುತ್ತೆ. ಸೊ ನಾವು ಅದು ಆನ್ ಮಾಡಿಕೊಂಡು ಹೋಗುವಾಗ ಅದನ್ನು ಕೂಡ ನಾನು ನಿಮ್ಗೆ ಇದು ಮಾಡ್ತೀನಿ. ಸೊ ಮತ್ತು ಈಸಿಯಾಗಿ ಅದೇ ಹೋಗುತ್ತೆ. ಮತ್ತು ಟರ್ನ್ ಆಗೋ ಸೈಡೆಲ್ಲ ಇರುತ್ತಲ್ಲ, ಅದೇ ವಾಪಸ್ ಬರುತ್ತೆ. ತುಂಬ ಚೆನ್ನಾಗಿದೆ ಮಕ್ಳಿಗೆ ಆಡೋದಕ್ಕೆ ಅಂತ ಹೇಳ್ಬೋದು. ಸೊ ಈ ಥರ ಇರುತ್ತೆ ನಾರ್ಮಲಾಗಿ. ಸೊ ನಾವು ಆನ್ ಮಾಡಬೇಕಾಗತ್ತೆ. ಕೆಳಗಡೆ ಒಂದು ಸ್ವಿಚ್ ಇರುತ್ತೆ. ಸೆಲ್ ಹಾಕ್ಬಿಟ್ಟು ಸ್ವಿಚ್ ಆನ್ ಮಾಡಿದ್ರೆ ಅದ್ರ ಪಾಡಗದ್ದು ಈ ಥರ ಮೂವ್ ಆಗುತ್ತೆ. ಸೊ ನೋಡಿ, ಕಲರು ಕೂಡ ಇದರಲ್ಲೂ ಕೂಡ ಪರ್ಪಲ್ಲು, ಗ್ರೀನು, ಬ್ಲೂ ಆ ಥರ ಎಲ್ಲ ಇದಾಗುತ್ತೆ. ನೋಡಿ, ನಿಂತ್ಕೊಂಡು ಈ ಥರ ಇದನ್ನು ನಾನು ನನ್ನ ಕಡೆಗೆ ತಿರುಗಿಸ್ಕೊಂಡು ವೀಡಿಯೋ ಮಾಡೋ ಅಷ್ಟರೊಳಗೆ ಸಾಕಾಗೋಗುತ್ತೋ ವಿಡಿಯೋ ಮಾಡಬೇಕಾದ್ರೆ. ಹಂಗೆ ನಾರ್ಮಲಾಗಿ ಹೆಂಗೆ ಬೇಕು ಹಂಗೆ ಆಟ ಆಡ್ಕೊತಿರುತ್ತಲ್ವ. ಸೊ ಹಂಗೋ ಹಿಂಗೋ ಮಾಡಿ ಹೆಂಗೋ ಫ್ರೆಂಟಿಂದು ಎಲ್ಲ ತೊಗೊಂಡೆ ಕಷ್ಟಪಟ್ಟು. ನೋಡಿ, ಹಿಂಗೆ ಬರ್ತಾ ಇದ್ದಿದ್ದು ಓಪನ್ ಆಗಿ ರೋಬೋಟ್ ಥರ ನಿಂತ್ಕೊಳ್ಳುತ್ತೆ. ಸೊ ನನ್ನ ಕಡೆಗೆ ಬಿಟ್ಕೋತಾ ಇದ್ದೀನಿ, ಅದು ಆ ಕಡೆಗೆ ಹೋಗ್ತದೆ. ಇದು ಕೂಡ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿದ್ದೀನಿ. ಥ್ರೂ ಲಿಂಕ್ ನೀವು ಬೈ ಮಾಡ್ಬೋದು. ಆ್ಯಂಡ್ ಇನ್ನೂ ಒಂದು ಕಾರ್ನ ತರಿಸಿದೆ. ಕಾರು ಕೂಡ ತುಂಬ ಚೆನ್ನಾಗಿದೆ. ರೋಬೋಟ್ ಕಾರ್ ಅಂತಲೇ ಹೇಳ್ತಾರೆ. ಇದು ನೋಡೋದಕ್ಕೆ ಕಾರ್ ಥರ ಕಾಣಿಸ್ತಿದೆ. ಇದಕ್ಕೆ ಸೆಲ್ ಬೇಕಾಗುತ್ತೆ. ಸೆಲ್ಲಿಂದ ಆನ್ ಮಾಡಿದ್ರೆ ಇದು ಹೇಗಾಗುತ್ತೆ ಅನ್ನೋದನ್ನು ಕೂಡ ನಾನು ಹೇಳ್ತೀನಿ. ಇದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ಕಾರ್ ವಿತ್ ರೋಬೋಟ್ ಅಂತಲೇ ಹೇಳ್ಬೋದು. ಸೊ ನೋಡೋದಕ್ಕೆ ಇಷ್ಟಾಗಿದೆ. ಇವು ನಮಗಂತೂ ಟಾಯ್ಸೇ ಇರಲಿಲ್ಲ ಹೇಳಬೇಕಂದ್ರೆ. ಈಗ ಎಷ್ಟೊಂದು ಟಾಯ್ಸ್ಗಳಿದೆ. ಆಡೋಕ್ಕೆ ಮಕ್ಳಿಗಿದಿಲ್ಲ, ಮೊಬೈಲು ಟಿ ವಿ ಅಂತ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ಸೊ ಇದು ಅಷ್ಟೇ ನೋಡೋದಕ್ಕೆ ಚಿಕ್ಕದು, ಬಟ್ ತುಂಬಾ ದೊಡ್ಡ ಕೆಲಸ ಮಾಡುತ್ತೆ. ಇದಕ್ಕೆ 3 ಅಥವಾ 4 ಶೆಲ್ ಬೇಕಾಗುತ್ತೆ.
ಮತ್ತು ಇದು ಮ್ಯೂಸಿಕ್ ಕೂಡ ಬರುತ್ತೆ. ಸೊ ನಾವು ಅದು ಆನ್ ಮಾಡಿಕೊಂಡು ಹೋಗುವಾಗ ಅದನ್ನು ಕೂಡ ನಾನು ನಿಮ್ಗೆ ಇದು ಮಾಡ್ತೀನಿ. ಸೊ ಮತ್ತು ಈಸಿಯಾಗಿ ಅದೇ ಹೋಗುತ್ತೆ, ಮತ್ತು ಟರ್ನ್ ಆಗೋ ಸೈಡೆಲ್ಲ ಇರುತ್ತಲ್ಲ ಅದೇ ವಾಪಸ್ ಬರುತ್ತೆ. ತುಂಬ ಚೆನ್ನಾಗಿದೆ ಮಕ್ಳಿಗೆ ಆಡೋದಕ್ಕೆ ಅಂತ ಹೇಳ್ಬೋದು. ಸೊ ಈ ಥರ ಇರುತ್ತೆ ನಾರ್ಮಲಾಗಿ. ಸೊ ನಾವು ಆನ್ ಮಾಡಬೇಕಾಗತ್ತೆ, ಕೆಳಗಡೆ ಒಂದು ಸ್ವಿಚ್ ಇರುತ್ತೆ, ಸೆಲ್ ಹಾಕ್ಬಿಟ್ಟು ಸ್ವಿಚ್ ಆನ್ ಮಾಡಿದ್ರೆ ಅದ್ರ ಪಾಡಗದು ಈ ಥರ ಮೂವ್ ಆಗುತ್ತೆ. ಸೊ ನೋಡಿ ಕಲರು ಕೂಡ ಇದರಲ್ಲೂ ಕೂಡ ಪರ್ಪಲ್ಲು, ಗ್ರೀನು, ಬ್ಲೂ ಆ ಥರ ಎಲ್ಲ ಇದಾಗುತ್ತೆ. ನೋಡಿ ನಿಂತ್ಕೊಂಡು ಈ ಥರ ಇದನ್ನು ನಾನು ನನ್ನ ಕಡೆಗೆ ತಿರುಗಿಸ್ಕೊಂಡು ವೀಡಿಯೋ ಮಾಡೋ ಅಷ್ಟರೊಳಗೆ ಸಾಕಾಗೋಗುತ್ತೋ ವೀಡಿಯೋ ಮಾಡಬೇಕಾದ್ರೆ. ಹಾಗೆ ನಾರ್ಮಲಾಗಿ ಹೆಂಗೆ ಬೇಕು ಹಂಗೆ ಆಟ ಆಡ್ಕೊತಿರುತ್ತಲ್ವ. ಸೊ ಹಂಗೋ ಹಿಂಗೋ ಮಾಡಿ ಹೆಂಗೋ ಫ್ರಂಟಿಂದು ಎಲ್ಲ ತೊಗೊಂಡೆ ಕಷ್ಟಪಟ್ಟು. ನೋಡಿ ಹಿಂಗೆ ಬರ್ತಾ ಇದ್ದಿದ್ದು ಓಪನ್ ಆಗಿ ರೋಬೋಟ್ ಥರ ನಿಂತ್ಕೊಳ್ಳುತ್ತೆ. ಸೊ ನನ್ನ ಕಡೆಗೆ ಬಿಟ್ಕೋತಾ ಇದ್ದೀನಿ, ಅದು ಆ ಕಡೆಗೆ ಹೋಗ್ತದೆ. ಇದು ಕೂಡ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿದ್ದೀನಿ, ಥ್ರೂ ಲಿಂಕ್ ನೀವು ಬೈ ಮಾಡ್ಬೋದು. ಸೊ ಮೊದಲನೇದಾಗಿ ಕಲರ್ಸ್ದು ನಾನು ತೊಗೊಂಬಂದಿದ್ದೀನಿ. ಇದು ನಾರ್ಮಲಾಗೂ ನಿಮಗೆ ಸಿಗುತ್ತೆ, ಬೇಕಂದರೆ ನನ್ನ ಲಿಂಕನ್ನು ಕೂಡ ನಿಮಗೆ ಶೇರ್ ಮಾಡಿರ್ತೀನಿ. ಸೊ ಲೋಕಲಲ್ಲಿ ಒಂದೊಂದು ಸರಿ ಸಿಗುತ್ತೆ, ಎಲ್ಲಿ ಅಂತ ನನಗೆ ಗೊತ್ತಿಲ್ಲ. ಸೊ ಯಾರೋ ಹೇಳ್ತಿದ್ರು, ನಾನು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಮಾಡಿದಾಗ ನಮ್ಗೆ ಔಟ್ಸೈಡು ಕೂಡ ಸಿಕ್ಕಿದೆ ಅಂತೇಳಿ. ಸಿಕ್ಕಿದ್ರೆ ಅದು ನೀವು ತೊಗೊಂಬಂದು ಯೂಸ್ ಮಾಡ್ಬೋದು. ಸೊ ಇದರಲ್ಲಿ ಕಲರ್ಸ್ ಇರುತ್ತೆ. ಸೊ ಮಕ್ಕಳಿಗೆ ರಿಂಗ್ ಥರ ಏನಾದರೂ ಇಟ್ಕೊಳ್ಳೋಕ್ಕೆ ಅಥವಾ ಬ್ಯಾಂಗಲ್ಸ್ ಥರ ಆಟ ಆಡೋದಕ್ಕೆ ಮಾಡೋದಕ್ಕೆ ಕೂಡ ಯೂಸ್ ಮಾಡ್ಬೋದು. ಸೊ ಕಲರ್ಸ್ ರೆಕಗ್ನೈಸಿಂಗ್ ಅಂತೇಳಿ ಕೂಡ ನೀವು ಮಕ್ಳಿಗೆ ಕೊಡ್ಬೋದು. ಮತ್ತು ರಿಂಗ್ಸ್ನ ಹಾಕಿ ಅದನ್ನ ಎತ್ಕೊಂಬ ಮಾಡು ಒಂದೇ ಪರ್ಟಿಕ್ಯುಲರ್ ಥಿಂಗ್ಸಿಗೆ ಯೂಸ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅವ್ರೇನಾದರೂ ಮೀನ್ಸ್ ಈಜೋದು ಕಲಿತಾ ಇದ್ದರೆ ಅವಾಗೂ ಕೂಡ ಹೆಲ್ಪ್ ಆಗುತ್ತೆ. ಸ್ಕ್ರೋಲಿಂಗ್ ಮಾಡುವಾಗ ಅದನ್ನು ತೊಗೊಂಬ, ಮೂವ್ ಮಾಡು, ಇದನ್ನ ಇಟ್ಕೊಂಡು ಬಾ ಅಂತೇಳಿ ಕಲರ್ಸ್ನ ನಾವು ತೋರಿಸಿದಾಗ ಅವ್ರಿಗೆ ಕ್ಲೀನಾಗಿ ಅವ್ರಿಗೆ ಅರ್ಥ ಆಗುತ್ತೆ ಆ್ಯಂಡ್ ಅಬ್ಸರ್ವ್ ಮಾಡಿ ಅದನ್ನು ಫಾಲೋ ಮಾಡ್ತಾರೆ. ಸೊ ಹಾಗಾಗಿ ಈ ಥರದ ಥಿಂಗ್ಸ್ ಎಲ್ಲ ಸ್ಮಾಲ್ ಪ್ರೈಸಸ್ಸು, ಸ್ಮಾಲ್ ಥಿಂಗ್ಸ್ನ ಅವ್ರಿಗೆ ಇಂಟ್ರಡ್ಯೂಸ್ ಮಾಡಿಸ್ತಾ ಹೋದೆ. ಅದೇ ನಾನು ಹೇಳಿದ್ನಲ್ಲ ಮುಂಚೆ, ಹೇಗೆ ಫ್ಲ್ಯಾಶ್ ಕಾರ್ಡ್ಸ್ದೆಲ್ಲ ಅನಿಮಲ್ಸು, ಬರ್ಡ್ಸು ಆ ಥರದ್ದೆಲ್ಲ ಹೆಲ್ಪ್ ಮಾಡುತ್ತೆ ನನಗೆ. ಇವುಗಳು ಕೂಡ ಒಂದೊಂದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ತುಂಬ ಕಡಿಮೆ ಪ್ರೈಸಲ್ಲೇ ಸಿಗುತ್ತೆ. ಏನು 1000 ರೂಪಾಯಿ, 500 ರೂಪಾಯಿ ಮೇಲೂ ಏನಿರಲ್ಲ, 200-250 ರೂಪಾಯಿ ಒಳಗಡೆ ಇರುತ್ತೆ. ಮಕ್ಕಳಿಗೆ ಇಂಟ್ರಡ್ಯೂಸ್ ಮಾಡೋದ್ರಿಂದ ಮಕ್ಕಳು ಮೈಂಡು ಕೂಡ ಶಾರ್ಪ್ ಆಗುತ್ತೆ. ಅವರ ಕಲಿಕೆಗೆ, ಲರ್ನಿಂಗ್ಗೆ ಒಂದು ನಾವು ಮೊದಲ ಇರ್ತಕ್ಕಂಥ ಸ್ಟೆಪ್ ಅಂತಲೇ ಹೇಳ್ಬೋದು. ಹೇಳ್ತಾರಲ್ವ, ಮನೆ ಮೊದಲ ಪಾಠಶಾಲೆ ಅಂಥೇಳಿ. ಸೊ ಹಾಗಾಗಿ ನಾವೇನು ಕಲಿಸ್ತೀವಿ ಅದನ್ನು ಮಕ್ಕಳು ಕಲಿತವೆ. ಮಕ್ಕಳ ಮೈಂಡ್ ಅಂತೂ ತುಂಬ ಶಾರ್ಪ್ ಇರುತ್ತೆ. ನಾವು ಏನು ಹೇಳ್ತೀವಿ ಅದನ್ನು ಇಮ್ಮಿಡಿಯೇಟಾಗಿ 1-2-3 ಸರಿ ಪ್ರೊನೌನ್ಸ್ ಮಾಡ್ತಿದ್ರೆ ಅವ್ರಿಗೆ ಈಸಿಯಾಗಿ ಬಂದುಬಿಡುತ್ತೆ. ಸೊ ಹಾಗಾಗಿ ಇದೊಂದು ಟಾಯ್ಸ್ನ ತೊಗೊಂಬಂದಿದ್ದೀನಿ. ಇದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ನೀವು ಬೈ ಮಾಡ್ಬೋದು. ಸೊ ನಾನು ಕೆಲವೊಂದು ಐಟಮ್ಸ್ಗಳನ್ನ ಅಂದರೆ ಪ್ರಾಡಕ್ಟ್ಸ್ನ, ಸೊ ಟಾಯ್ಸ್ನ ಮುಂಚೆನೂ ನನ್ನ ವ್ಲಾಗ್ಗಳಲ್ಲಿ ಡೈಲಿ ವ್ಲಾಗ್ ಮಾಡ್ತೀನಲ್ವ ಅದರಲ್ಲಿ ಶೇರ್ ಮಾಡಿದ್ದೀನಿ. ಬಟ್ ಅದನ್ನು ನೋಡದೇ ಇರೋರ್ಗೂ ಕೂಡ ಹೆಲ್ಪ್ ಆಗುತ್ತೆ ಅಂತೇಳಿ ಮತ್ತೆ ರಿಪೀಟ್ ಮಾಡ್ತಿರ್ತೀನಿ. ಬಿಕಾಸ್ ಹೇಳಿದ್ದೀರಾ ಮತ್ತೆ ಯಾಕೆ ಹಾಕಿದ್ದೀರಾ ಅಂತ ಹೇಳಿಬಿಡಿ. ಇದು ಅಷ್ಟೇ. ಸೊ ಇದ್ರ ಹೆಸರು ಬಂದುಬಿಟ್ಟು ಕ್ಯಾಂಡಿ ಫ್ಲವರ್ ಅಂತ ಹೇಳಿ. ಸೊ ಇದರಲ್ಲೂ ಕೂಡ ಕಲರ್ಫುಲ್ ಇರೋದ್ರಿಂದ ಅವರಿಗೆ ಬೇರೆ ಥರ ಟಿ ವಿ ಆಗಲಿ ಮೊಬೈಲ್ ಆಗಲಿ ಅಡಿಕ್ಷನ್ ಮಾಡಿಸೋದಕ್ಕಿಂತ ಈ ಥರದ್ದೆಲ್ಲ ನೋಡಿ, ಸೌಂಡ್ಸು ಅಷ್ಟೇ. ಈ ಥರ ಮಾಡಿದಾಗ ಒಂದು ಕಲರ್ ಆಗುತ್ತೆ, ಈ ಥರ ಮಾಡಿದಾಗ ಆಗುತ್ತೆ, ಈ ಥರ ಮಾಡಿದಾಗ ಒಂದು ಫ್ಲವರ್ಸ್ ಥರ ಆಗುತ್ತೆ. ಡಿಫ್ರೆಂಟ್ ಅವರೇನು ಈ ಥರ ಮಾಡಲ್ಲ ಇವಾಗಲೇ ಇಟ್ಕೊಂಡು. ಬಟ್ ನಾವು ಮಾಡ್ತಾಯಿದ್ರೆ ಅದನ್ನು ನೋಡಿ ಅವರು ಏನು ಎತ್ತ ಅಂತ ತಿಳ್ಕೊಳ್ಳೋದಕ್ಕೆ ಕ್ಯೂರಿಯಾಸಿಟಿ ಬರುತ್ತೆ ಅವ್ರಿಗೆ, ಏನು ಅಂತೇಳಿ. ನನ್ನ ಮಗಳು 1-2-3 ಸರಿ ಹಿಂಗೆ ಮಾಡಿದ್ರಿಂದ ಸೊ ಅವಳು ತೊಗೊಂಡು ಅದನ್ನ ಹಿಂಗೆ ಅಂತ ಇರ್ತಾಳೆ. ಅವಳಿಗೆ ಶಕ್ತಿ ಇಲ್ಲ, ಬಟ್ ಅವಳು ಪ್ರೆಸ್ ಮಾಡಿ ಮಾಡೋಷ್ಟು. ಬಟ್ ಅವಳು ಹಿಂಗೆ ಅಂತ ಇರ್ತಾಳೆ, ನಾವು ಮಾಡಿರೋದು ನೋಡಿರ್ತೀವಲ್ವ ಹಾಗೆ. ಸೊ ಅದೇ ಥರ ಎಲ್ಲ ಮಕ್ಕಳನ್ನು ಒಂದೇ ಥರ ಕಂಪೇರ್ ಮಾಡೋಕ್ಕಾಗಲ್ಲ, ನಾನು ಮುಂಚೆನೇ ಹೇಳಿರೋ ಹಾಗೆ. ಸೊ ಇದನ್ನು ಕೂಡ ಕಾಟನ್ ಕ್ಯಾಂಡಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದೇನು ಜಸ್ಟ್ 150 ರೂಪೀಸ್ ಇರ್ಬೋದು ಅಷ್ಟೇ, ತುಂಬಾ ಹೆಲ್ಪ್ ಆಗುತ್ತೆ. ಸೊ ಅವ್ರಿಗೆ ಚಾಕ್ಲೇಟ್ ಥರ ಅಂತಲೂ ಈ ಥರ ಏನಾದರೂ ಕೊಡ್ಬೋದು. ಇದನ್ನು ನಾರ್ಮಲಾಗಿ ಈ ಥರನೂ ಮಾಡ್ಬೋದು. ನೋಡಿ ಮಕ್ಳಿಗೆ ಇಟ್ಕೊಂಡ್ರೆ ಚಾಕ್ಲೇಟ್ ಅನ್ನೋ ಥರನೂ ಬಾಯಿಗೆ ಹಾಕ್ಕೊಂಡು ಏನಾದರೂ ಇದು ಮಾಡ್ತಿರ್ತಾರೆ. ಸೊ ಬಾಯಿಗೆ ಹಾಕ್ಕೊಂಡು ಮಾಡೋದಂದರೆ 8 ಮಂತ್ಸ್ ಆದಮೇಲೆ ಸ್ವಲ್ಪ ಅವರು ಬೋರ್ಡೆಲ್ಲ ಕಡಿತಿರುತ್ತಲ್ವ, ಗಮ್ಸ್ ಟೀತ್ ಇದು ಬರೋದಕ್ಕೆ ಆ ಟೈಮಲ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ಈ ಥರ ಮಾಡಿದಾಗ ಅವರಿಗೆ ಏನೋ ಅಂತ ಹೇಳಿ ಅವರಿಗೆ ಕ್ಯೂರಿಯಸ್ ಆಗಿ ಏನಾದರೂ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ತುಂಬಾ ಹೆಲ್ಪ್ ಆಗುತ್ತೆ ಈ ಥರದ್ದೆಲ್ಲ. ನಾವೆಲ್ಲ ಅವ್ರಿಗೇನು ಇಂಟ್ರಡ್ಯೂಸ್ ಮಾಡಿಸ್ತೇನೆ ಸುಮ್ಮನೆ ಇರ್ತಾರೆ. ನಮ್ಮ ಕೈಲಾದ ಪ್ರಯತ್ನಗಳನ್ನ ನಾವು ಮಾಡ್ತಾ ಇರಬೇಕು. ಕಲಿಯೋದು ಮಕ್ಕಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ಒಂದು ಮೆನ್ಷನ್ ಮಾಡ್ತೀನಿ ನಿಮಗೆ. ಇದರ ನೇಮ್ ಬಂದು ಕಾಟನ್ ಕ್ಯಾಂಡಿ ಅಲ್ಲ, ಕಾಟನ್ ಫ್ಲವರ್. ಈಗ ಸಾಂಗ್ ಬಂದುಬಿಟ್ಟಿದೆಯಲ್ಲ ಕಾಟನ್ ಕ್ಯಾಂಡಿ ಅಂತ, ಅದೇ ಹೇಳೋಂಗೆ ಆಗ್ಬಿಡುತ್ತೆ. ನನ್ನ ಮಗಳು ಅದನ್ನೇ ಇಟ್ಕೊಂಡು ಕೂತಿರ್ತಾಳೆ ಸಾಂಗು. ಟಾಯ್ಸ್ ಬಂದು ಟಾಕಿಂಗ್ ಕ್ಯಾಕ್ಟಸ್ ಟಾಯ್ ಅಂತ ಹೇಳಿ. ಸೊ ನಾವು ಏನು ಮಾತಾಡ್ತೀವಿ ಅದನ್ನು ರಿಟರ್ನ್ ಮಾತಾಡುತ್ತೆ. ಏನು ಮ್ಯೂಸಿಕ್ ಪ್ಲೇ ಮಾಡ್ತೀವಿ, ಏನಾದರೂ ಒಂದು ಸಾಂಗ್ಸ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಅದನ್ನು ಇದರ ಮುಂದೆ ನಾವು ಹಾಕಿದಾಗ ಅದು
ರಿಟರ್ನ್ ಮಾತಾಡುತ್ತೆ. ರಿಟರ್ನ್ ನಾವೇನು ಮಾಡ್ತೀವಿ ಅದನ್ನು ಮಾಡುತ್ತೆ. ಅಂದರೆ ಸೌಂಡ್ಸ್, ನಾಟ್ ಎ ಡ್ಯಾನ್ಸ್ ಆ್ಯಂಡ್ ಆಲ್, ಬಟ್ ಅದು ಡ್ಯಾನ್ಸ್ ಮಾಡುತ್ತೆ. ಡ್ಯಾನ್ಸ್ ಮಾಡ್ಕೊಂಡು ಹೇಳುತ್ತೆ. ಲಾಸ್ಟು ನಾನು ಶೇರ್ ಮಾಡಿದ್ದೀನಿ ನಾರ್ಮಲ್ ಡೈಲಿ ವ್ಲಾಗ್ ಮಾಡೋದ್ರಲ್ಲಿ. ಬಟ್ ಇದನ್ನು ಸಪ್ರೇಟಾಗಿ ಟಾಯ್ಸ್ಗಳ ಜೊತೆ ಅಂತ ಮಾಡ್ತಿದ್ದೀನಲ್ವ, ಸೊ ಹಾಗಾಗಿ ಮಾಡ್ತಿದ್ದೀನಿ. ಇದಂತೂ ಯಾವಾಗ ಮಕ್ಕಳು ಮಾತಾಡೋಕ್ಕೆ ಶುರು ಮಾಡ್ತಾರೆ, ಲರ್ನಿಂಗ್ ಬರುತ್ತಲ್ವ ಅವ್ರಿಗೆ, 9 ಮಂತ್ಸಿಗೆ ಒಂದೊಂದು ಮಾತಾಡ್ತಾರೆ, ಅಮ್ಮ ಅಪ್ಪ ಲೈಕ್ ಆ ಥರ. ಅವ್ರುಗಳಿಗೆ ಏನಾದರೂ ಹಾಕ್ಕೊಟ್ಟು ಮಾಡಿದಾಗ ಅವರು ಏನೋ ನಿಜವಾಗ್ಲೂ ಇದನ್ನು ತಂದಮೇಲೆ ನನ್ನ ಮಗಳು ಅಮ್ಮ ಅಂತೇಳಿ ರಿಟರ್ನ್ ಮಾತಾಡೋ ವರ್ಡ್ಸ್ಗಳನ್ನೆಲ್ಲ ಕೇಳಿಸ್ಕೊತಾಳಲ್ವ, 2-3 ಸರಿ ಮಾತಾಡ್ತಾಳೆ, ಹಿಂಗೆ ಇಟ್ಕೊಂಡೆಲ್ಲ ಆಟ ಆಡ್ಕೊಂಡು ಮಾಡಿಕೊಂಡು ಅದು ಡ್ಯಾನ್ಸ್ ಮಾಡುತ್ತಲ್ವ, ಮಾಡ್ತಿರ್ತಾಳೆ. ಸೊ ಇದು ಚಾರ್ಜೇಬಲು, ನಾವು ಚಾರ್ಜ್ ಮಾಡ್ಬೋದು, ಯಾವುದೇ ಥರದ ಬ್ಯಾಟ್ರಿ ಎಲ್ಲ. ಚಾರ್ಜ್ ಮಾಡಿಕೊಂಡು ನಾವು ಎಷ್ಟೊತ್ತು ಟೈಮ್ ಆದರೂ ನಾವು ಯೂಸ್ ಮಾಡ್ಬೋದು ಇದನ್ನು. ಸೊ ಆ್ಯಕ್ಚುಲಿ ನಾನು ಬಂದಾಗಿಂದ ಇದು ಆ್ಯಕ್ಚುಲಿ ಒಂದು 15 ಡೇಸ್ ಆಗಿದೆ. ಸೊ ನಾನು ಚಾರ್ಜಿಗೆ ಹಾಕಿಲ್ಲ, ಅವ್ರು ಫುಲ್ ಚಾರ್ಜ್ ಮಾಡೇ ಇದು ಮಾಡಿರ್ತಾರೆ. ಸೊ ಚಾರ್ಜಿಗೇನು ಹಾಕಿಲ್ಲ. ಸೊ ಚಾರ್ಜಿಗೆ ಹಾಕ್ಕೊಂಡು ನಾವು ಯೂಸ್ ಮಾಡಿದ್ರೆ ಒಂದು ಸರಿ ಚಾರ್ಜ್ ಮಾಡಿದ್ರೆ 1 ವೀಕ್ ಅಥವಾ 15 ಡೇಸ್ ಬಂದೇ ಬರುತ್ತೆ. ಸೊ ಯೂಸ್ಫುಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ನಿಮ್ಗೆ ಇಲ್ಲಿ ಚಾರ್ಜಸ್ ಇರುತ್ತೆ, ಚಾರ್ಜಿಗೆ ಹಾಕೋದು ಪ್ಲಗಿಂದ ಇದಿರುತ್ತೆ, ಆಮೇಲೆ ಇಲ್ಲಿ ಆನ್ ಮಾಡೋದಿರುತ್ತೆ. ಹೇಗೆ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನು ನಾವು ನೋಡೋಣ, ಒಬ್ಬೊಬ್ರಿಗೆ ಗೊತ್ತಿರಲ್ಲ. ಸೊ ಹಾಗಾಗಿ ನೋಡಿ, ನಾವೇನು ಮಾತಾಡ್ತೀವಿ ಅದನ್ನು ರಿಪೀಟ್ ಮಾಡುತ್ತೆ. ಅದ್ರ ವಾಯ್ಸೇ ಒಂಥರ ಡಿಫ್ರೆಂಟ್ ಇರುತ್ತೆ. ನನಗೆ ನಗು ಬರುತ್ತೆ ಇದನ್ನು ನೋಡಿದಾಗ. ಅಲ್ಲ, ನಿನ್ನ ನೋಡಲೆಂತೋ ಮಾತನಾಡಲೆಂತೋ, ನೋಡಿ ಮಕ್ಕಳಿಗೆ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಬಿಕಾಸ್ ಅವ್ರು ಏನು ಕಲಿತಾರೆ, ಬೆಟರ್ ಇದನ್ನು ಆಫ್ ಮಾಡಿ ಮಾತಾಡೋದು. ಸೊ ಆಫ್ ಮಾಡಿ ಇಟ್ಬಿಟ್ರೆ ನಿಮಗೆ ಯಾವಾಗ ಬೇಕು ಆನ್ ಮಾಡಿಕೊಂಡು ನೀವು ಅದ್ರ ಜೊತೆ ಕನ್ವರ್ಸೇಷನ್ ಮಾಡ್ತಿರ್ಬೋದು. ಸೊ ಮಕ್ಕಳಿಗೆ ಇದು ಒಂದು ಬೆಸ್ಟ್ ಅಂತ ಹೇಳ್ಬೋದು. ಎಲ್ಲ ಕಡೆನೂ ಇದು ಔಟ್ಸೈಡ್ ಸಿಗುತ್ತೆ ಇಲ್ಲೋ ಗೊತ್ತಿಲ್ಲ, ನಾನು ಆನ್ಲೈನಲ್ಲೇ ಬುಕ್ ಮಾಡಿದ್ದು. ಇದರದ್ದು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಲಿಂಕ್ನ ಬೈ ಮಾಡ್ಬೋದು ನೀವು ಕೂಡ. ಇದು ಏನು 300 to 250 ಒಳಗಡೆ ನನಗೆ ಸಿಕ್ಕಿದೆ. ಲಿಂಕಲ್ಲೂ ಕೂಡ ಇರುತ್ತೆ. ಅದೇ ನಿಮಗೆ ಲಿಂಕ್ ಅದರಲ್ಲಿ ಗೊತ್ತಾಗಿಲ್ಲ ಮಾಡಿಲ್ಲ ಅಂದಾಗ ನೀವು ಲಿಂಕ್ ಕೇಳಿದ್ರೆ ನನ್ನ ಪರ್ಸ್ನಲ್ಲಾಗಿ ನಿಮಗೆ ಕಳಿಸ್ತೀನಿ, ಕಮೆಂಟ್ ಮಾಡಿದ್ರೂ ಕೂಡ. ಸೊ ಇದಂತೂ ದ ಬೆಸ್ಟ್ ಟಾಯ್ಸ್ ಅಂತ ಹೇಳ್ಬೋದು. ಏಕೆಂದರೆ ಮೂವ್ ಆಗೋದು, ಡ್ಯಾನ್ಸ್ ಮಾಡೋದೆಲ್ಲ ಮಾಡುತ್ತಲ್ಲ, ಮಕ್ಕಳಿಗೆ ಅಟ್ರ್ಯಾಕ್ಷನ್ ಆಗುತ್ತೆ. ಆ್ಯಂಡ್ ಇದನ್ನು 6 ಮಂತ್ 7 ಮಂತಿಂದನೂ ಯೂಸ್ ಮಾಡ್ಬೋದು. ನಾವೇನಾದರೂ ಹೇಳಿ ಅವ್ರಿಗೆ ಅಬ್ಸರ್ವೇಷನ್ನ ಅಟ್ರ್ಯಾಕ್ಟ್ ಮಾಡಬೇಕಂದ್ರೆ ಈ ಟಾಯ್ಸ್ ದ ಬೆಸ್ಟ್ ಅಂತ ಹೇಳ್ಬೋದು. ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ ಅಂತಲೂ ಕೂಡ ಹೇಳ್ಬೋದು. ಸೊ ಇದು ಕೂಡ ಇಷ್ಟ ಆಯಿತು ನಿಮಗೆ ಅಂತ ಅನ್ಕೋತೀನಿ. ಸೊ ನೋಡಿದ್ರಲ್ವ ಫ್ರೆಂಡ್ಸ್, ಆ್ಯಕ್ಚುಲಿ ಹೇಗೆ ಮಕ್ಕಳನ್ನ ನಾವು ಏನಾದರೂ ಕಲಿಸೋದಕ್ಕೆ ನಾವು ಪ್ರಯತ್ನ ಪಡಲಿಲ್ಲ ಅಂದರೆ ಮಕ್ಕಳು ಯಾವುದೇ ಕಾರಣಕ್ಕೂ ಕಲಿಯಲ್ಲ. ಸೊ ನಾವು ಟ್ರೈ ಮಾಡಿದ್ರೆ ಅವರು ಕೂಡ ದ ಬೆಸ್ಟ್ ಕೊಡ್ತಾರೆ ಅಂತ ಹೇಳ್ಬೋದು. ಕಲಿಯೋದಕ್ಕೆ ಉತ್ಸಾಹದಿಂದ ಎಂಕರೇಜ್ ಮಾಡ್ತಿದ್ರೆ ಅವರು ಕೂಡ ಕಲಿಯೋದಕ್ಕೆ ರೆಡಿ ಆಗ್ತಾರೆ. ಸೊ ಈ ಟಾಯ್ಸ್ ಎಲ್ಲ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಪದೇ ಹೇಳ್ತಿರ್ತೀನಿ ಅಂತ ಅನ್ಕೋಬೇಡಿ. ಆ್ಯಂಡ್ ಈ ಟಾಯ್ಸ್ಗಳ ಜೊತೆ ನಾನು ನಿಮಗೆ ಏನಾದರೂ ಕಲರ್ಸ್ ಆಗಿರ್ಬೋದು ಅಥವಾ ಚಿಕ್ಕದು ದೊಡ್ಡದು ಆ ಥರ ಎಲ್ಲ ಇರುತ್ತಲ್ಲ, ಅದನ್ನು ಕೂಡ ಹಾಕಿರ್ತೀನಿ. ನಿಮ್ಗೆ ಲಿಂಕ್ ಬಂದಾಗ ಸ್ಕ್ರೋಲ್ ಮಾಡಿ ಹಿಂಗೆ ಸೈಡ್ ಮಾಡಿದ್ರೆ ನಿಮಗೆ ಆಪ್ಷನ್ಸ್ಗಳು ಬರ್ತಾ ಹೋಗುತ್ತೆ, ಯಾವ್ಯಾವ ಥರ ಏನು, ಅಥವಾ ನಿಮ್ಗೆ ಆ ಕಲರ್ ಬೇಡ ಅಂದರೆ ಬೇರೆ ಕಲರ್ ಆಗಿರ್ಬೋದು ಅಥವಾ ಬೇರೆ ಟಾಯ್ ಆಗಿರ್ಬೋದು, ಅದೇ ಥರದ್ದು ಸ್ವಲ್ಪ ಐಟಮ್ಸ್ಗಳಿರುತ್ತೆ. ಸೊ ನೀವು ಅದನ್ನು ಬೈ ಮಾಡ್ಬೋದು. ನಾನು ಬೈ ಮಾಡಿರೋದನ್ನೇ ಮಾಡಬೇಕು ಅನ್ನೋದು ನೆಸೆಸರಿ ಏನಿಲ್ಲ. ಸೊ ನಿಮಗೆ ಈ ಥರ ಸ್ಕ್ರೋಲ್ ಮಾಡ್ಕೊಂಡು ಹೋದಾಗ ಪ್ರತಿಯೊಂದು ಐಟಮ್ಸಲ್ಲೂ ಕೂಡ ಡಿಸೈನ್ಸ್ ಆಗಿರ್ಬೋದು, ಕಲರ್ಸ್ ಆಗಿರ್ಬೋದು ಆ್ಯಂಡ್ ಪ್ರೈಸ್ ವೈಸ್ ಆಗಿರ್ಬೋದು ಇರುತ್ತೆ. ಸೊ ನೀವು ಸ್ಕ್ರೋಲ್ ಮಾಡಿದಾಗ ನಿಮಗೆ ಆ ಲಿಂಕ್ ಬರುತ್ತೆ. ಸೊ ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಹಿಟ್ ಲೈಕ್ ಚೆಕ್ ಮಾಡೋದನ್ನು ಮರಿಬೇಡಿ. ಲಾಟ್ಸ್ ಆಫ್ ಲವ್ ಯು. ಆ್ಯಂಡ್ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಲವ್ ಯು ಆಲ್. ಬಾಯ್, ಟೇಕ್ ಕೇರ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.